ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಿ ಅಂತ. ರೀಸೆಂಟ್ ಆಗಿ 2 ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ. ಯೂಟ್ಯೂಬ್ ಅಲ್ಲಿ ವಿಡಿಯೋ ಕ್ರಿಯೇಟ್ ಮಾಡೋದಕ್ಕೆ ಕಂಟೆಂಟ್ ನನಗೆ ತುಂಬಾ ಡಿಫಿಕಲ್ಟ್ ಆಗ್ತಿದೆ ಚೂಸ್ ಮಾಡೋದಕ್ಕೆ. ಸೊ ನಾನ್ ಚೂಸ್ ಮಾಡಿರೋ ಒಂದು ಕಂಟೆಂಟ್, ನಾನ್ ಚೂಸ್ ಮಾಡ್ಕೊಂಡಿರೋ ಒಂದು ಟಾಪಿಕ್ ಉದ್ದಾರ ಆಗ್ತಿಲ್ಲ. ಈ ಮುಖಾಂತರ ಒಂದು ಸಜೆಷನ್ ಪಡ್ಕೊಂಡು ವಿಡಿಯೋ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೆ. ಸೊ ಕೆಲವರು ನಾನು ಹೇಳ್ದಂಗೆ 20 ರಿಂದ 30 ಜನ ವಿಡಿಯೋ ನೋಡಿದ್ದಾರೆ. ಅದರಲ್ಲಿ ಒಂದು 2 ರಿಂದ 3 ಜನ ನನ್ನ ಮಾತಿಗೆ ಬೆಲೆ ಕೊಟ್ಟು ಒಂದು ಸಜೆಷನ್ ಕೊಟ್ಟಿದ್ದಾರೆ. ಕರೆಂಟ್ ಅಫೇರ್ಸ್ ಮಾಡಿ ಬ್ರೋ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಸೊ ನಿಮ್ಮ ಮಾತಿಗೆ ಒಂದು ಬೆಲೆ ಕೊಟ್ಟು ನಾನು ಇವತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ಒಂದು ನಿಮಿಷ. ಹಲೋ, ಆಯ್ತು ಬ್ರೋ, ಊಟ ನಿಂದು? ಮ್ಯಾಟ್ರ್ ಬರೋ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬ್ಗೆ. 10 ಜನ ನೋಡ್ತಾರೆ, 20 ಜನ ನೋಡ್ತಾರ ನೋಡಿ. ಏನು ವಿಷಯ? ಗುಬಾಲ್ ಆಟ, ಗಿಬ್ಲಿ ಆಟ. ಓಕೆ ಓಕೆ, ಅದೇ ಕಾರ್ಟೂನ್ ಥರ ಪಿಕ್ಚರ್ಸ್ ಮಾಡ್ಬೇಕು, ಕನ್ವರ್ಟ್ ಮಾಡ್ಬೋದಲ್ಲ. ಚೆನ್ನಾಗಿದೆಯಲ್ಲ, ಮಾಡಬೇಕಾ? ಮಾಡಿದ್ಯಾ? ಓಕೆ, ಮತ್ತಿನ್ನೇನು? ಅದು ಸೇಫ್ ಡೇಂಜರ್ ಹೇಳು ಅಂತನಾ? ಸರಿ ಬಿಡು, ತಿಳಿಸ್ಕೊಡ್ತೀನಿ. ಸರಿ. ಸೊ ಸಾರಿ, ವಿಚಾರಕ್ಕೆ ಬಂದರೆ, ಗಿಬ್ಲಿ ಹಾರ್ಟ್ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಇವಾಗ ಹುಟ್ಟಿರೋ ಮಗುವಿನ ನಾಳೆ ಸಾಯೋ ಮುದುಕನವರ್ಗು ಪ್ರತಿಯೊಬ್ಬರು ಅವರ ಒಂದು ನಾರ್ಮಲ್ ಫೋಟೋನ ಗಿಬ್ಲಿ ಆರ್ಟ್ಗೆ ಕನ್ವರ್ಟ್ ಮಾಡಿ ಕಾರ್ಟೂನ್ ಥರ ಬೇರೆ ಥರ ಸ್ಟೈಲ್ಸ್ ಅಲ್ಲಿ ಫೋಟೋನ ಮಾಡಿಕೊಂಡು ಟಿಪಿಗೆ, ಸ್ಟೋರೀಸ್ಗೆಲ್ಲ ಹಾಕೊಂತಿದ್ದಾರೆ. ಸೊ ಇದು ಯಾವ ರೇಂಜ್ಗೆ ಇದು ಸೇಫ್ ಇದೆ, ಇಲ್ಲ ಅಂತ ಏನಾದರೂ ಇದನ್ನ ಡೇಂಜರ್ ಇದೆಯಾ, ಆ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ತಿಳಿಸ್ಕೊಳಕ್ ನಾನು ಇವತ್ತು ಬಂದಿದ್ದೀನಿ. ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಗಿಬ್ಲಿ ಆರ್ಟ್ ಅನ್ನೋದು ಸದ್ಯಕ್ಕೆ ನಾವು ಇವಾಗ ನೋಡ್ತಿದೀವಿ. 90 ಕಿಡ್ಸ್ಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಆವಾಗ ಕೆಲವೊಂದು ಮಾಲ್ಗುಡಿ ಕಥೆಗೆ ಸಂಬಂಧಪಟ್ಟಿರೋ ಕಥೆಗಳಲ್ಲಾಗಿರ್ಬೋದು, ಪಂಚತಂತ್ರ ಕಥೆ ಅಂತ ಬರ್ತಿತ್ತು. ಲೈಕ್ ತೆಲುಗಲ್ಲಿ, ಕನ್ನಡದಲ್ಲಿ ಎಲ್ಲ ಬರ್ತಿತ್ತು. ಸಂಡೇ ಟೈಮಲ್ಲಿ ಬರ್ತಿತ್ತು. ಅದರಲ್ಲಿ ಆ ತರ ಒಂದು ಪಿಕ್ಚರ್ಸ್ ನ ತೋರಿಸ್ತಿದ್ರು ನಮ್ಗೆ. ಸೊ ಆ ಒಂದು ಮೆಥಡ್ ನ ಇವಾಗ ಇಟ್ಕೊಂಡ್ಬಂದಿಲ್ಲಿ ಗಿಬ್ಲಿ ಅನ್ನೋ ಒಂದು ಪಿಕ್ಚರ್ ಮುಖಾಂತರ ನಮ್ಮ ಮುಂದೆ ಇಕ್ಕಿದ್ದಾರೆ. ಗಿಬ್ಲಿ ಅನ್ನೋದು ತುಂಬಾ ಹಳೇದೆ, ಬಟ್ ನಮ್ಗೆ ನೋಡೋದಕ್ಕೆ ಹೊಸದಾಗಿ ಕಾಣಿಸುತ್ತೆ. ಹೊಸದಾಗಿ ಏನೇ ಬರಲಿ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಒಂದು ಟ್ರೆಂಡ್ ಆಗಲಿ, ಅದನ್ನ ಫಾಲೋ ಮಾಡೋದು ನಮ್ಮೆಲ್ಲರ ಒಂದು ಧರ್ಮ. ಈ ವಿಚಾರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಇಬ್ಬರ ಬಗ್ಗೆ ನಿಮ್ಗೆ ಪರಿಚಯ ಮಾಡ್ಕೊಳ್ಲೇಬೇಕು. ಒಬ್ರು ಓಪನ್ ಎಐ ಫೌಂಡರ್ ಸ್ಯಾಮ್ ಆಲ್ಟ್ಮ್ಯಾನ್ ಅಂತ, ಇನ್ನೊಬ್ರು ಸ್ಟುಡಿಯೋ ಗಿಬ್ಲಿ ಫೌಂಡರ್ ಮಿಯಾಜಾಕಿ ಅಂತ. ಇವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು. ಸೊ ಫಸ್ಟ್ ನಿಮ್ಗೆ ಸ್ಯಾಮ್ ಆಲ್ಟ್ಮ್ಯಾನ್ ಅನ್ನೋರು ಯಾರು ಅಂತ ಪರಿಚಯ ಮಾಡ್ಕೊಡ್ತೀನಿ. ಆಲ್ಮೋಸ್ಟ್ 10 years ಬ್ಯಾಕ್ ಸ್ಯಾಮ್ ಆಲ್ಟ್ಮ್ಯಾನ್ ಅನ್ನೋರು ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಹೆಸರು ಬಂದ್ಬಿಟ್ಟು ಓಪನ್ ಎಐ ಅಂತ. ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅವಾಗೆ ಬೆಳೆದು ಬರ್ತಾ ಇದ್ರು. 10 years ಹಿಂದೆ ಅವರು ಓಪನ್ ಎಐ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿರ್ತಾರೆ. ಅವ್ರು ರೀಸೆಂಟ್ ಆಗಿ ಒಂದು ಟ್ವಿಟರ್ ಹಾಕಿದ್ದಾರೆ. ಏನಂತ ಹೇಳಿದ್ರೆ, ಕಂಪ್ನಿ ಸ್ಟಾರ್ಟ್ ಮಾಡಿ 10 ವರ್ಷ ಆಗಿದೆ. 10 ವರ್ಷದಲ್ಲಿ ನಾನು ಯಾವನಿಗೂ ಗೊತ್ತಿರಲಿಲ್ಲ. ಲಾಸ್ಟ್ 2.5 ವರ್ಷದಿಂದ 2.5 years ಇಂದ ಅಲ್ಪ ಸ್ವಲ್ಪ ಜನ ಮಾತ್ರ ಗೊತ್ತು. ಬಟ್ ಯಾವಾಗ ನಾನು ಲಾಸ್ಟ್ ಮಾರ್ಚ್ 25ನೇ ತಾರೀಕು ಇದು ಗಿಬ್ಲಿ ಹಾರ್ಟ್ ಅನ್ನೋದು ನಾನು ಸೊಸೈಟಿಗೆ ಬಿಟ್ನೋ, ಯಾವಾಗ ಪರಿಚಯ ಇಂಟ್ರೊಡ್ಯೂಸ್ ಮಾಡ್ಕೊಟ್ನೋ, ಆವಾಗ್ಲಿಂದ ನಾನು ಫುಲ್ ಫೇಮಸ್ ಆಗ್ಬಿಟ್ಟಿದ್ದೀನಿ ಅಂತ ಒಂದು ಸರ್ಕಾರಿಸಮ್, ಒಂದು ವ್ಯಂಗ್ಯವಾಗಿ ಒಂದು ಟ್ವೀಟ್ ನ ಮಾಡಿದ್ದಾರೆ. ನಮ್ ಜನ ಅದೇ ತರ ಮಾಡ್ತಿದ್ದಾರೆ. ಸೊ ಲಾಸ್ಟ್ ಮಂತ್ 25ನೇ ತಾರೀಕು ಇಂಟ್ರೊಡ್ಯೂಸ್ ಆದಾಗ ಗಿಬ್ಲಿ ಆರ್ಟ್ ಅನ್ನೋದು ದಿನಕ್ಕೆ ಅದು ಅನ್ಲಿಮಿಟೆಡ್, ಎಷ್ಟು ಫೋಟೋಸ್ ಆದ್ರೂ ನಾವು ಕನ್ವರ್ಟ್ ಮಾಡ್ಕೋಬಹುದಾಗಿತ್ತು. ನಾರ್ಮಲ್ ಫೋಟೋ ಇಂದ ಗಿಬ್ಲಿಗೆ ಕನ್ವರ್ಟ್ ಮಾಡ್ಕೋಬಹುದಾಗಿತ್ತು. ಬಟ್ ಈಗ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಸೊ ಲಿಮಿಟ್ ಬಂದ್ಬಿಟ್ಟಿದೆ, ದಿನಕ್ಕೆ 3 ಅಂತ. ಸೊ ಫಸ್ಟ್ ಮಾಡಿದಾಗ, ಗಿಬ್ಲಿ ಆರ್ಟ್ ಸ್ಟಾರ್ಟ್ ಮಾಡಿದಾಗ ಒಂದೇ ಒಂದು ಅಪ್ಲಿಕೇಶನ್ ಮಾತ್ರ ಅದು ಕನ್ವರ್ಟ್ ಆಗಿತ್ತು. ಲೈಕ್ GPT ಅಲ್ಲಿ ಮಾತ್ರ, GPT ಚಾರ್ಟರ್ ಮಾತ್ರ ಆಗ್ತಿತ್ತು. ಬಟ್ ಈಗ ಸದ್ಯಕ್ಕೆ ಏನಾಗ್ಬಿಟ್ಟಿದೆ ಅಂದ್ರೆ, ಬೇರೆ ಥರ್ಡ್ ಪಾರ್ಟೀಸ್ ಎಲ್ಲ ಕೂಡ ಗಿಬ್ಲಿ ತರ ಒಂದು ಫೋಟೋಸ್ ಬಂದ್ಬಿಟ್ಟಿದೆ. ಸೊ ಮಾರ್ಕೆಟ್ ಅಲ್ಲಿ ಹಂಗೆ ಅಲ್ವಾ, ಒಂದು ಯಾವ ಟ್ರೆಂಡಿಂಗ್ ಅಲ್ಲಿ ಇದೆಯೋ ಅದೇ ತರ ಒಂದು ಇನ್ನೊಂದು ಬರೋದು ಇವತ್ತೇನು ಹೊಸದೇನಲ್ಲ, ತುಂಬಾ ಅಷ್ಟ. ಇವಾಗ ಲೈಕ್ ನಿಮ್ಗೆ ನೆನಪಿರ್ಬೋದು, ಟಿಕ್ ಟಾಕ್ ಇರುವಾಗ ಅದ್ಯಾವುದು ಶೇರ್ ಚಾಟ್ ಅಂತ ಬಂದಿತ್ತು, ಬೇರೆದೆಲ್ಲ ಬಂದಿತ್ತು. ಸೊ ಅದ್ರ ಇನ್ಸ್ಟಾಗ್ರಾಮ್ ಈ ತರ ಬರ್ತಾನೆ ಇರುತ್ತೆ. ಅದಕ್ಕೆ ಯಾವಾಗ ಇದು ಗಿಬ್ಲಿ ಹಾರ್ಟ್ ಫೇಮಸ್ ಆಯ್ತು, ಸೊ ಅದಕ್ಕೆ ಸಂಬಂಧಪಟ್ಟವಾಗಿ ಬೇರೆ ಕಂಪ್ನಿಗಳೆಲ್ಲ ಬಿಟ್ಟರು. ನಮ್ಮ ಜನಗಳು ಏನ್ ಅನ್ಕೊಂತಾರೆ ಅಂದ್ರೆ, ಇದು ಫೋಟೋನೇ ಎರಡು ಸಿಮಿಲರ್ ಆಗಿದೆ, ಸೊ ಯಾವ್ದ್ರಲ್ಲಿ ಮಾಡಿದೇನೋ ಅಂತ ಮಾಡ್ಕೊಂಡ್ಬಿಟ್ರು. ಬಿಕಾಸ್ ನೆನಪಿಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನೋದು ಎಷ್ಟು ಡೇಂಜರ್ ಅನ್ನೋದು ಮುಂದೆ ಹೋಗ್ತಾ ಹೇಳ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು, ನಿಮ್ಗೆ ವೀಕ್ಲಿ ಅಟ್ಮೋಸ್ಟ್ ಒಂದು ವಾರದಲ್ಲಿ 2-3 ವಿಡಿಯೋಸ್ ಈ ತರ ಉಪಯುಕ್ತವಾದ ವಿಡಿಯೋಸ್ ಮುಂದೆ ಎತ್ಕೊಂಡ್ಬಂದಿರ್ತೀನಿ. ಸೊ ನನ್ನ ವಿಡಿಯೋ ನಿಮ್ವರೆಗೂ ಬರ್ಬೇಕಂತ ಹೇಳಿದ್ರೆ, ಡೆಫಿನೆಟ್ಲಿ ಒಂದು ನಿಮ್ಗೆ ಯೂಸ್ಫುಲ್ ಆಗೋ ಒಂದು ಸೊಸೈಟಿಯಲ್ಲಿ ಟ್ರೆಂಡಿಂಗ್ ಆಗಿರೋ ವಿಚಾರಣೆ ತಗೊಂಡು ನಿಮ್ ಕಣ್ಣು ಕಾಣಿಸೋ ತರ, ಕಿವಿ ಕೇಳಿಸೋ ತರ ಮಾಡೋ ಪ್ರಯತ್ನ ನಾನು ಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಅಂದ್ರೆ ಬೆಲ್ ಬಟನ್ ಒದ್ದಾಗಲೇ ನನ್ನ ವಿಡಿಯೋಸ್ ನಿಮ್ಗೆ ನಾನು ಹಾಕಿದಷ್ಟು ಕೊಡೋದು. ಅದೇ ತರ ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ಕೊಡಿ, 4 ಜನಕ್ಕೆ ಶೇರ್ ಮಾಡಿ. ಸೊ ಬಿದ್ದು ಎದ್ದೇಳ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ. ಸೊ ಆದ್ರಿಂದ ವಿಚಾರಕ್ಕೆ ಬಂದ್ಬಿಟ್ರೆ, ಸರಿ, ಓಪನ್ ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದರಲ್ಲಿ GPT 4.0 ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ಗಿಬ್ಲಿ ಹಾರ್ಟ್ ಅನ್ನೋದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸ್ಯಾಮ್ ಆಲ್ಟ್ಮ್ಯಾನ್ ಅನ್ನೋರು. ಸೊ ಇತ್ತೀಚಿನ ದಿನಗಳಲ್ಲಿ ಅದರ ಯೂಸರ್ಸ್ ತುಂಬಾ ಜನ ಆಗ್ಬಿಟ್ಟು ರೀಸೆಂಟ್ ಆಗಿ ಒಂದು ಟ್ವೀಟ್ ಮಾಡಿದ್ದಾರೆ ಅವರು. ನಮ್ಮ ಕೆಲಸದವ್ರಿಗೆ, ನಮ್ಮ ಕಂಪ್ನಿಯಲ್ಲಿ ಕೆಲಸದವ್ರಿಗೆ ಅಟ್ಲೀಸ್ಟ್ ನಿದ್ದೆ ಮಾಡೋಕ್ಕಾದ್ರೂ ಟೈಮ್ ಕೊಡಿ, ಈ ತರ ಪ್ರೆಷರ್ ಕೊಡ್ತಿದ್ದೀರಾ,
ಅಂತ ಹೇಳ್ಬಿಟ್ಟು ಒಂದು ನಾನು ಫೇಮಸ್ ಆಗಿದ್ದೀನಿ, ಬಟ್ ತುಂಬಾ ವರ್ಕ್ಲೋಡ್ ಜಾಸ್ತಿ ಆಗಿಬಿಟ್ಟಿದೆ. ಏನ್ ಒಂದು ಯಾವ ತರ ಅಂತ ಹೇಳಿದ್ರೆ, ಒಂದು ಫಾರ್ ಎಕ್ಸಾಂಪಲ್ ಕೊಡ್ಬೇಕಂತ ಹೇಳಿದ್ರೆ ನಿಮ್ಗೆ, ಜನರಲ್ ಆಗಿ ಒಂದು ಹೋಟ್ಲಿಗೆ ಹೋಗ್ತೀವಿ, 5 ಜನ ಹೋಗ್ತೀವಿ, 5 ಜನ ಹೋಗ್ಬಿಟ್ಟು 5 ಜನ ತಿಂತೀವಿ, ಅವರು ಒಂದು 20 ಜನಕ್ಕೆ ಅಡುಗೆ ಮಾಡಿರ್ತಾರೆ. ಅದು ಸಡನ್ ಆಗಿ ಹೋಗ್ಬಿಟ್ಟು ಅಣ್ಣ ಒಂದು 500 ಜನಕ್ಕೆ ಊಟ ಮಾಡ್ಕೊಟ್ಬಿಡೋಣ ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ಪ್ರೆಷರ್ ಮೈಂಡಿಗೆ ಬಂದ್ಬಿಡುತ್ತೆ, ಎಷ್ಟು ಟೆನ್ಷನ್ ತಗೊಂತಾರೆ, ಎಷ್ಟು ಪ್ರೆಷರ್ ಆಗುತ್ತೆ ಅವ್ರಿಗೆ, ಅರ್ಥ ಮಾಡ್ಕೊಳ್ಳಿ. ಮೋಸ್ಟ್ ನಮ್ಮ ಇಂಡಿಯಾ ಕಂಟ್ರಿ ಅಂತಲ್ಲ, ಕರ್ನಾಟಕ ಸ್ಟೇಟ್ ಅಂತಲ್ಲ, ಆಲ್ ಓವರ್ ವರ್ಲ್ಡ್ ಅದನ್ನ ಯೂಸರ್ಸ್ ಇದ್ದಾರೆ. ಸೊ ಪ್ರತಿಯೊಬ್ಬರು ಮಾಡ್ತಾ 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 ಅವ್ರಿಗೆಲ್ಲ ಕೊಡ್ಬೇಕಲ್ಲ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಈಗ ಗಿಬ್ಲಿ ಹಾರ್ಟ್ ಅಲ್ಲಿ ಫಸ್ಟ್ 25th ಮಾರ್ಚ್ ಅಲ್ಲಿ ಬಂದಾಗ ವಿತಿನ್ ಸೆಕೆಂಡ್ಸ್ ಅಲ್ಲಿ ಔಟ್ಪುಟ್ ಬರ್ತಿತ್ತು ನಮ್ಗೆ, ಅರ್ಥ ಆಗ್ತಿತ್ತು. ಯಾವ್ದಾದ್ರು ಫೋಟೋ ನಾವು ಆಗಿದ ತಕ್ಷಣ ಗಿಬ್ಲಿಗೆ ಕನ್ವರ್ಟ್ ಆಗಿ ವಿತಿನ್ ಸೆಕೆಂಡ್ಸ್ ಅಲ್ಲಿ ಬಂದ್ಬಿಡ್ತಾ ಇತ್ತು, ಮ್ಯಾಕ್ಸಿಮಮ್ 20 ಸೆಕೆಂಡ್ಸ್. ಈಗ ಎಷ್ಟು ಗೊತ್ತಾ, 4 ಮಿನಿಟ್ಸ್ 5 ಮಿನಿಟ್ಸ್ ತಗೊಳುತ್ತೆ ಒಂದು ವಿಡಿಯೋ ಬರುತ್ತೆ, ಒಂದು ಫೋಟೋ ಆಚೆ ಬರ್ಬೇಕು ಅಂತ ಹೇಳಿದ್ರೆ. ಅದೇ ತರ ಅದರಲ್ಲಿ ಇವಾಗ ನಾವು ಗಿಬ್ಲಿ ಆರ್ಟ್ ಅಲ್ಲಿ ಬೇರೆ ಬೇರೆ ರೀತಿಯ ಒಂದು ಸ್ಟೈಲ್ಸ್ ಅಲ್ಲಿ ಪಿಕ್ಚರ್ಸ್ ನ ಕನ್ವರ್ಟ್ ಮಾಡ್ಕೊಬಹುದು. ಒಂದು ಕಾರ್ಟೂನ್ ರೀತಿ ಮಾಡ್ಕೊಬಹುದು, ಇನ್ನೊಂದು ಸೈಬರ್ ಪಂಕ್ ಅದ್ರಲ್ಲಿ ಮಾಡ್ಕೊಬಹುದು, PRO ಮೆಥಡ್ ಅಲ್ಲಿ ಮಾಡ್ಕೊಬಹುದು. ಬೇರೆ ಬೇರೆ ರೀತಿಯಲ್ಲಿ ನಾವು ಫೋಟೋಸ್ ನ ಸ್ಟೈಲ್ ನ ಕನ್ವರ್ಟ್ ಮಾಡ್ಕೊಬಹುದು. ಅದಕ್ಕೆ ಅಷ್ಟು ಒಂದು ಅಟ್ರಾಕ್ಟಿವ್ ಆಗಿದೆ, ಅದಕ್ಕೆ ಜನಗಳು ಕೂಡ ಮನಸ್ಸೋತು ಅದ್ರ ಕಡೆ ವಾಲಿದ್ದಾರೆ. ಸೊ ಇದು ಕೂಡ ಟ್ರೆಂಡಿಂಗ್ ಅಲ್ಲಿ ಇರೋವರೆಗುನೆ ಸೊ ಈ ತರ ನಡೀತಿದೆ, GP ಕೂಡ ಮೆಲ್ಟ್ ಆಗ್ತಿದೆ ಅಂತ ಆ ತರ ಒಂದು ರೇಂಜ್ ಕೊಡ್ತಿದ್ದಾರೆ. ಸೊ ಇಲ್ಲಿಗೆ ವಿಚಾರ ಬಿಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಸೆಂಟ್ರಲ್ಲಿ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮಗೆ. ಅವ್ರ ಹೆಸರು ಬಂದ್ಬಿಟ್ಟು ಮಿಯಾಜಾಕಿ ಅಂತ. ಆಕ್ಚುಲಿ ಇವ್ರ ಬಗ್ಗೆ ನನಗೆ ಫುಲ್ ನೇಮ್ ಗೊತ್ತಿಲ್ಲ, ಮಿಯಾಜಾಕಿ ಅಂತ. ಇವ್ರು ಬಂದ್ಬಿಟ್ಟು ಫೌಂಡರ್ ಆಫ್ ಸ್ಟುಡಿಯೋ ಗಿಬ್ಲಿ. ಇವರು 1940 ಸಮಥಿಂಗ್ ಆ ಒಂದು ಟೈಮಲ್ಲಿ ಬರ್ನ್ ಆಗಿರೋ ಒಂದು ವ್ಯಕ್ತಿ. ನಾನು ಹೆಮ್ಮೆ ಪಡೋ ತರ ವಿಚಾರ ಹೇಳ್ಬೇಕು ಅಂತ ಹೇಳಿದ್ರೆ, ನಾವ್ ಇವಾಗ ಏನೊಂದು ಅನಿಮೇಷನ್ಸ್ ನೋಡ್ತಿದ್ದೀರಾ, ಇವಾಗ ನೋಡ್ತಿರಲ್ವ, ಅನಿಮೇಷನ್ಸ್ ಫೀಚರ್ಸ್ ಆಗಿರ್ಬೋದು, ಪಿಕ್ಚರ್ಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಅದನ್ನ ಆ ಟೈಮಲ್ಲಿ ಅವರು ಹ್ಯಾಂಡ್ ಮೇಡ್ ಅಂದ್ರೆ ಹ್ಯಾಂಡ್ ರೈಟಿಂಗ್ ಮುಖಾಂತರ ಬರೆದು ಜನಕ್ಕೆ ತೋರಿಸೋ ಒಂದು ಪ್ರಯತ್ನ ಬೀಳ್ತಿದಂತೆ. ಅದನ್ನ ಹೋಗ್ತಾ 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 ಡೆವಲಪ್ಮೆಂಟ್ ಮಾಡ್ಕೊಂಡು ಕೆಲವೊಂದು ಪ್ರೋಗ್ರಾಮಿಂಗ್ಸ್ ಎಲ್ಲ ಸೆಟ್ ಮಾಡ್ಕೊಂಡು ವಿಡಿಯೋ ಮುಖಾಂತರ ತಂದು ಜನಗಳಿಗೆಲ್ಲ ಕೊಡ್ತಿದ್ರು. ಸೊ ನಮ್ಮ ದೇಶದಲ್ಲಿ ಇಲ್ಲ, ಬೇರೆ ಬೇರೆ ದೇಶದಲ್ಲಿ ಇವ್ರಿಗೆ ಸಂಬಂಧಪಟ್ಟಿರೋ ಕೆಲವೊಂದು ವಿಡಿಯೋಸ್ ಇವಾಗಲೂ ರನ್ ಆಗ್ತಾನೆ ಇದೆ. ಅದರಲ್ಲಿ ಇವ್ರಿಗೆ ಇನ್ನೊಂದು ಗ್ರೇಟೆಸ್ಟ್ ಎವರ್ ಫೀಲ್ ಏನು ಅಂತ ಹೇಳಿದ್ರೆ, ಅವ್ರು ಬಂದ್ಬಿಟ್ಟು ಈ ಮಿಯಾಜಾಕಿ ಅವರು ಆಸ್ಕರ್ ಅವಾರ್ಡ್ ವಿನ್ನರ್. ಆಕ್ಚುಲಿ ವ್ಯಾಲಿ ಇನ್ ದ ವಿಂಡ್, ಕ್ಯಾಟಲ್ ಇನ್ ದ ಸ್ಕೈ ಮತ್ತೆ ಸ್ಪಿರಿಟೆಡ್ ಅವೇ. ಈ ಸ್ಪಿರಿಟೆಡ್ ಅವೇಗೆ ಅವ್ರಿಗೆ ಆಸ್ಕರ್ ಅವಾರ್ಡ್ ಬಂದಿದೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ. ಅಂತ ಒಬ್ಬ ಮಹಾತ್ಮ ಇವರು ಹೇಳ್ತಿದ್ನಲ್ವಾ, ಅವರು ಪಾಪ ಕೈಯಲ್ಲೇ ಕಷ್ಟ ಬಿಟ್ಕೊಂಡು ಇಷ್ಟೆಲ್ಲ ಕಷ್ಟ ಬಿದ್ದು ಒಂದು ಅನಿಮೇಷನ್ಗೆ ತಂದು ಅದ್ರಿಗೆ ಒಂದು ಪ್ರೋಗ್ರಾಮಿಂಗ್ ಸೆಟ್ ಮಾಡಿ ಜನರ ಮುಂದೆ ತಂದು ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ. ಸೊ ರೀಸೆಂಟ್ ಟೈಮ್ಸ್ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರಿಗೆ ಅವರ ಒಂದು ಅಭಿಮಾನಿಗಳು ಇಲ್ಲ ಅಂತ ಹೇಳಿದ್ರೆ ಅವರು ವಿಡಿಯೋಸ್ ನ ನೋಡಿ ಸ್ಫೂರ್ತಿದಾಯಕ ಪಡ್ಕೊಂಡು ಕೆಲವೊಂದು ವಿಡಿಯೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಸಂಬಂಧಪಟ್ಟಿರೋ ಫೀಚರ್ಸ್ ನೆಲ್ಲ ಒಂದು ವಿಡಿಯೋ ಮಾಡಿ ಅವ್ರ ಮುಂದೆ ಅವ್ರ ಹತ್ರ ಪ್ರಶಂಸೆ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೋಗಿ ಪರಿಚಯ ಮಾಡ್ಕೊಂಡು ಅವ್ರು ವಿಡಿಯೋ ತೋರಿಸಿದ್ದಾರೆ. ತೋರಿಸಿದ ತಕ್ಷಣ ಅವ್ರು ತುಂಬಾ ದಿಗ್ಭ್ರಾಂತ ಆಗಿದ್ದಾರೆ. ಯಾರು ಮಿಯಾಜಾಕಿ ಅವರು ದಿಗ್ಭ್ರಾಂತ ಆಗ್ಬಿಟ್ಟು ಅವ್ರು ಒಂದೇ ಮಾತು ಹೇಳಿದ್ದಾರೆ, ಒಬ್ಬ ಮನುಷ್ಯನ ಕಷ್ಟಕ್ಕೆ ಕೊಡೋ ನೀವು ಗೌರವ ಇದೇನಾ, ಇದರಿಂದ ನಾನು ತುಂಬಾ ಡಿಸ್ರೆಸ್ಪೆಕ್ಟ್ ಫೀಲ್ ಆಗ್ತೀನಿ ಅನ್ನೋ ಒಂದು ಭಾವನೆ ಅವ್ರ ಕಡೆಯಿಂದ ಬಂದ್ಬಿಡ್ತಂತೆ. ಆಕ್ಚುಲಿ ಇವ್ರು ಹೋಗಿರ್ತಾರೆ ಅಂತ ಬಂದಿರ್ತಾರೆ, ಬಟ್ ಇವ್ರ ಮಾತು ಕೇಳಿ ಅವರು ದಿಗ್ಭ್ರಾಂತಿಗೊಳಗಾಗ್ತಾರೆ. ಅವ್ರು ಕೂಡ ಈ ಮಾತು ಕೇಳಿ, ಯಾಕಂತ ಹೇಳಿದ್ರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು ಆ ಟೈಮಲ್ಲಿ. ಒಂದು ಹ್ಯಾಂಡ್ ಮೇಡ್ ಮೂಲಕ ಒಂದು ಚಿತ್ರ ಬಿಡಿಸ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇಷ್ಟು ಟೈಮ್ ಹಿಡಿಯುತ್ತೆ ಹೇಳಿ ನೀವು. ಒಂದು ನಾರ್ಮಲ್ ಆಗಿ ಒಂದು ಪಿಕ್ಚರ್ ಬರಬೇಕು ಅಂತ ಎಷ್ಟು ಕಷ್ಟ ಬೀಳುತ್ತೆ, ಒಂದು ಡಿಸೈನ್ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅಂತದ್ದು ಇವಾಗ ಜಸ್ಟ್ ಲೈಕ್ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಜಸ್ಟ್ ಈ ತರ ಬಿಟ್ರೆ ಈ ತರ ಒಂದು ಫೋಟೋ ಆಚೆ ಬರುತ್ತೆ, ಈ ತರ ಇನ್ಪುಟ್ ಕೊಟ್ರೆ ಆ ತರ ಔಟ್ಪುಟ್ ಬರುತ್ತೆ, ಎಷ್ಟು ಈಸಿಯಾಗಿ ಬರ್ತಿದೆ. ಸೊ ಅವ್ರಿಗೆ ಅದು ಇಷ್ಟ ಆಗಿಲ್ಲ. ಅವ್ರಿಗೆ ಅಂತಲ್ಲ, ಕಷ್ಟ ಬಿಡೋರ್ಗೆ ಯಾರಿಗೂ ಈಸಿಯಾಗಿ ಇಷ್ಟ ಆಗಲ್ಲ. ಸೊ ಆ ತರ ವ್ಯಕ್ತಿ ಇಲ್ಲಿಗೆ ಬರ್ತೀನಿ. ಈಗ ಸ್ಯಾಮ್ ಆಲ್ಟ್ಮನ್ ಇದಾರಲ್ವಾ, ಸೊ ಸ್ಯಾಮ್ ಆಲ್ಟ್ಮನ್ ಅನ್ನೋರು ಅವರ ಒಂದು ಯಾವುದು ಅವ್ರಿಗೆ ಮಿಯಾಜಾಕಿ ಇದಾರಲ್ವಾ, ಅವರ ಒಂದು ಶೈಲಿನ ಅವ್ರನ್ನ ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಗಿಬ್ಲಿ ಮುಖಾಂತರ ಇವಾಗ ಸೊಸೈಟಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಕೇಳ್ಬೋದು ಬ್ರದರ್, ಈಗ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಆಗಲಿ ಯಾವ್ದಾದ್ರು ವಿಡಿಯೋ ಕ್ಲಿಪ್ ಯೂಸ್ ಮಾಡ್ಕೊಂಡ್ರೆ ಇಲ್ಲ ಅಂತ ಯಾವ್ದಾದ್ರು ಬೇರೆ ಫೋಟೋಸ್ ಮಾಡಿದ್ರೆ ಕಾಪಿರೈಟ್ಸ್ ಆಗ್ತಾರಲ್ವಾ, ಇವ್ರು ಯಾಕೆ ಮತ್ತೆ ಆಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಉಟ್ಕೋಬಹುದು ಈ ತರ ನಾನು ಹೇಳಿದಾಗ. ಸೊ ಸ್ಯಾಮ್ ಆಲ್ಟ್ಮನ್ ಅವರು ತುಂಬಾ ಬುದ್ಧಿವಂತರು. ಯಾವ ತರ ಅಂತ ಹೇಳಿದ್ರೆ, ಅವ್ರ ವಿಡಿಯೋನ ಎಲ್ಲೂ ಕಾಪಿ ಮಾಡಿಲ್ಲ, ಅವ್ರೊಂದು ವಿಡಿಯೋ ಕ್ಲಿಪ್ಸ್ ಎಲ್ಲೂ ಕಾಪಿ ಮಾಡಿಲ್ಲ, ಜಸ್ಟ್ ಅವ್ರ ಸ್ಟೈಲ್ ನ ಆ ಫಾರ್ಮ್ಯಾಟ್ ನ ಮಾತ್ರ ಅವ್ರು ಕಾಪಿ ಮಾಡ್ಕೊಂಡು ಸೊಸೈಟಿ ಬಿಟ್ಟಿದ್ದಾರೆ. ಸೊ ಅದರಿಂದ ಅವ್ರು ಏನು ಮಾಡೋಕ್ಕಾಗ್ತಿಲ್ಲ. ಮತ್ತೆ ಅವರು ಇಕ್ಕಿದ್ದಂತಹ ಒಂದು ಹೆಸರು ಕೂಡ ಎಲ್ಲಿ ಕೂಡ ಯೂಸ್ ಮಾಡ್ಕೊಂಡಿಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಫೇಮಸ್ ಒಬ್ಬ ಪ್ರಸಿದ್ಧ ಯೂಟ್ಯೂಬ್ ಕ್ರಿಯೇಟರ್ ಒಬ್ಬ ಇದ್ದಾರೆ. ಅವರು ಚಾಟ್ GPT ಜೊತೆ ಒಂದು ಚಾಟ್ ಮಾಡಿದ್ದಾರೆ. ಮುಂದಿನ 5 ವರ್ಷ ಹೇಗಿರುತ್ತೆ ಎಕ್ಸ್ಪ್ಲೇನ್ ಮಾಡಕ್ ಆಗುತ್ತಾ ಚಾಟ್ GPT ಅಲ್ಲಿ ಕೇಳಿದಾಗ, ಚಾಟ್ GPT ಅಲ್ಲಿ ಚಾಟ್ GPT ಮೀನ್ಸ್ ನ ಒಂದು ಟೂಲ್ ಅದು. ಆಕ್ಚುಲಿ ಸಂಬಂಧಪಟ್ಟ ಒಂದು ಫೀಚರ್ ಅದು. ಅದ್ರಲ್ಲಿ ಮಾಡಿದಾಗ ಅದು ಒಂದು ಉತ್ತರ ಕೊಟ್ಟಿದೆ. ಏನಂತ ಕೊಟ್ಟಿದೆ ಅಂತ ಹೇಳಿದ್ರೆ ಕೇಳಿದ್ರೆ ಶಾಕ್ ಆಗ್ತೀರಾ. ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಮನುಷ್ಯನ ಪ್ರೆಸೆನ್ಸ್ ಅವಶ್ಯಕತೆ ಇಲ್ಲ. ಈಗ ನಾನು ಇದ್ದೀನಲ್ವಾ, ನಾನು ನಿಮ್ಮ ಮುಂದೆ ಇದ್ದೀನಿ. ಸೊ ನಾನು ಈ ಪ್ಲೇಸ್ ಇಲ್ಲ ಅಂದ್ರೂ ನಾನು ಬಂದು ನಿಮ್ಮ ಮುಂದೆ ಮಾತಾಡಿರ್ತೀನಿ. ಆ ಥರ ಒಂದು ಟೆಕ್ನಾಲಜಿ ಮುಂದೆ ಬರುತ್ತೆ. ಸೊ ಇದನ್ನ ಒಬ್ಬ ಮನುಷ್ಯನ ಮುಖಾಂತರ ಅನ್ನಲ್ಲ, ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾವ್ದೋ ಒಂದು ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಯಾವ ಥರ ಫಿಲ್ಸ್ ಕೊಡಬೇಕು, ಯಾವ ಥರ ಒಂದು ಮೆಡಿಸಿನ್ ಕೊಡಬೇಕು, ಯಾವ ಥರ ಒಂದು ಆಪರೇಷನ್ ಮಾಡಬೇಕು, ಅದೇ ಆರ್ಟಿಫಿಷಿಯಲ್ ಆಗಿ ಅದೇ ಮಾಡ್ಕೊಳ್ಳುತ್ತಂತೆ, ಮುಂದೆ ಇರುತ್ತಂತೆ.
ಆ ತರ ಒಂದು ದಿನ ಬಂದಾಗ ಮನುಷ್ಯನ ವ್ಯಾಲ್ಯೂ ಎಲ್ಲಿ ಹೋಗ್ತಾನೆ, ಮನುಷ್ಯನ ವ್ಯಾಲ್ಯೂ ಎಲ್ಲಿರುತ್ತೆ. ಸೊ ಅದರಿಂದ ನಮ್ಗೆ ಎಷ್ಟು ಉಪಯುಕ್ತ, ಎಷ್ಟು ನಮ್ಗೆ ಯೂಸ್ಫುಲ್ ಆಗುತ್ತೆ ಅನ್ನೋದು ನಿಮ್ಮ ಒಂದು ಬ್ರೈನ್ಗೆ ಬಿಡ್ತಾ ಇದೀನಿ. ನೀವೇ ಥಿಂಕ್ ಮಾಡ್ಕೊಳ್ಳಿ ಎಷ್ಟು ಮಾತ್ರ ಅದರಿಂದ ನಮ್ಗೆ ಯೂಸ್ಫುಲ್ ಇದೆ ಅಂತ. ಕನ್ಸು ಒಬ್ಬ ಮನುಷ್ಯನಿಗೆ ಇವಾಗ ನಾವು ನೈಟ್ ಆದ್ಮೇಲೆ ನಿದ್ದೆ ಮಾಡ್ಬಿಡ್ತೀವಿ. ನಿದ್ದೆ ಮಾಡಿದ್ಮೇಲೆ ಯಾವ ತರ ಕನ್ಸು ಬರುತ್ತೋ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ಗೊತ್ತಾಗುತ್ತಾ ಫಸ್ಟ್ ಬಂದಿರೋ ಕನ್ಸು ನೆನಪೇ ಇರಲ್ಲ. ಸೊ ಕನ್ಸು ಬರೋವರೆಗೂ ಬರುತ್ತೆ, ಅದೇನು ಬರುತ್ತೋ ನಮ್ಗೂ ಗೊತ್ತಿರಲ್ಲ. ಮುಂದೆ ಫೀಚರ್ಸ್ ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ಮಲ್ಕೊಳ್ಳೋವಾಗ ಒಂದು ಸ್ಪೆಕ್ಸ್ ಹಾಕೊಂಡು ನಾವು ಮಲ್ಕೊಂಡ್ಬಿಡ್ತೀವಿ. ಆ ಸ್ಪೆಕ್ಸ್ ಒಳಗಡೆ ಅದು ಇನ್ಸ್ಟಾ ಪ್ರೋಗ್ರಾಮಿಂಗ್ ಮಾಡುತ್ತಂತೆ ಯಾವ ತರ ನಮ್ಗೊಂದು ಕನ್ಸು ಬೇಕು. ಕನ್ಸುಗಳು ತುಂಬಾ ಜನ ಇರುತ್ತೆ, ಅದು ನಾವು ಹೇಳ್ಕೊಳಕ್ ಆಗಲ್ಲ. ಆಕ್ಚುಲಿ ಆ ತರ ಕನ್ಸುಗಳೆಲ್ಲ ಅನ್ಕೊಂತೀವಿ, ನಮ್ಗೆ ಯಾವ ತರ ಒಂದು ಕನ್ಸು ಬೇಕೋ ಆ ತರ ಕನ್ಸು ಬರೋ ರೀತಿ ಕೂಡ ಮಾಡುತ್ತಂತೆ. ಆ ತರ ದಿನಗಳು ತುಂಬಾನೇ ಮುಂದಿನ ದಿನಗಳಲ್ಲಿ ಕಾಯ್ತಾ ಇದೆ. ಸೊ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದೆ, ಟೆಕ್ನಾಲಜಿ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತಾ ಇದ್ರೆ ಅದರಿಂದ ನಮ್ಗೆ ಎಷ್ಟು ಯೂಸ್ಫುಲ್ ಇರುತ್ತೋ ಅಷ್ಟೇ ಡೆಫಿನೆಟ್ ಆಗಿ ಅಷ್ಟೇ ಒಂದು ಡ್ಯಾಮೇಜ್ ಡೇಂಜರ್ ಇದ್ದೇ ಇರುತ್ತೆ. ಅದನ್ನ ಅಡ್ಕೊಬೇಕು ನಾವು. ಸೊ ಸದ್ಯಕ್ಕೆ ನಾವು ಇವಾಗ ಗಿಬ್ಲಿ ಹಾರ್ಟ್ ಬಗ್ಗೆ ಮಾತಾಡೋದಾದ್ರೆ, ಗಿಬ್ಲಿ ಹಾರ್ಟ್ ಮುಖಾಂತರ ಮಾಡೋದಾದ್ರೆ ಫಸ್ಟ್ ಲೈಕ್ ಇದು ಒಂದು ಡೈರೆಕ್ಟ್ ಆಗಿ ಒಂದು ಆಪ್ಷನ್ ಬಂದಿರುತ್ತೆ. ಆಪ್ಷನ್ ಮುಖಾಂತರ ನಾವು ಕೆಲವೊಂದು ಫೋಟೋಸ್ನ ಕನ್ವರ್ಟ್ ಮಾಡ್ಕೊಂಡಾಗ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಬಟ್ ಥರ್ಡ್ ಪಾರ್ಟಿ ಆಪ್ಸ್ ತುಂಬಾ ಜಾಸ್ತಿ ಆಗಿದೆ ಇವಾಗ ಅದಕ್ಕೆ ಸಂಬಂಧಪಟ್ಟಿರೋದು. ಲೈಕ್ ಅದೇ ಒಂದು ಫೋಟೋಸ್ನ ಬೇರೆ ಬೇರೆ ಥರ್ಡ್ ಪಾರ್ಟಿ ಆಪ್ಸ್ ಅಲ್ಲೆಲ್ಲ ಮಾಡ್ಕೊಬಹುದು. ಕನ್ವರ್ಟ್ ಮಾಡ್ಕೊಂಡಾಗ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಬಟ್ ಥರ್ಡ್ ಪಾರ್ಟಿ ಆಪ್ಸ್ ತುಂಬಾ ಜಾಸ್ತಿ ಆಗಿದೆ ಇವಾಗ ಅದಕ್ಕೆ ಸಂಬಂಧಪಟ್ಟಿರೋದು. ಲೈಕ್ ಅದೇ ಒಂದು ಫೋಟೋಸ್ನ ಬೇರೆ ಬೇರೆ ಥರ್ಡ್ ಪಾರ್ಟಿ ಆಪ್ಸ್ ಅಲ್ಲೆಲ್ಲ ಮಾಡ್ಕೊಬಹುದು. ಸೊ ಆ ತರ ಒಂದು ಅಪ್ಲಿಕೇಶನ್ ಬಂದಾಗ ಡೆಫಿನೆಟ್ಲಿ ಅದು ನಮ್ಮೊಂದು ಸೈನ್ ಕೇಳುತ್ತೆ, ಮೇಲ್ ಸೈನ್ ಕೇಳುತ್ತೆ, ಇಲ್ಲ ಅಂತ ಹೇಳಿದ್ರೆ ಫೇಸ್ಬುಕ್ ಸೈನ್ ಎಲ್ಲ ಕೇಳುತ್ತೆ. ಮೇಲ್ ಎಷ್ಟು ಯೂಸ್ಫುಲ್ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಲೈಕ್ ಬ್ಯಾಂಕ್ಗೆಲ್ಲ ಯೂಸ್ ಮಾಡ್ತೀರಾ, ಪರ್ಸನಲ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕೂಡ ನೀವು ನಿಮ್ಮ ಮೇಲ್ ಐಡಿ ಯೂಸ್ ಮಾಡ್ತೀರಾ. ಕೆಲವೊಂದು ಡಿಫ್ರೆಂಟ್ ಆಗಿ ನಿಮ್ಮ ಪರ್ಸನಲ್ ಯೂಸ್ಗೆ ತುಂಬಾನೇ ಮೇಲ್ ಐಡಿ ಯೂಸ್ ಮಾಡ್ಕೊಂತೀರಾ. ಆ ಥರ ಒಂದು ಮೇಲ್ ಐಡಿನ ಪಾಸ್ವರ್ಡ್ ನಲ್ಲಿ ಕೇಳುತ್ತೆ. ಸೊ ಅದಾದಾಗ ಎಷ್ಟು ಮಾತ್ರ ನಿಮ್ಗೆ ಅದರಿಂದ ಯೂಸ್ಫುಲ್ ಇರುತ್ತೆ ಅನ್ನೋದು ನಿಮ್ಮೊಂದು ಬುದ್ಧಿಶಕ್ತಿಗೆ ನಾನು ಬಿಡ್ತಾ ಇದ್ದೀನಿ. ಅದೇ ರೀತಿ ಕೆಲವೊಂದು ಇದರಲ್ಲಿ ಅವರು ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ, ಲೈಕ್ ಅವರು ಒಂದು ವೆಬ್ಸೈಟ್ ನ ಅವ್ರೊಂದು ಅಪ್ಲಿಕೇಶನ್ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಲಾಸ್ಟ್ ಒಂದು ವಾಟರ್ ಮಾರ್ಕ್ ಕೂಡ ಬಿಟ್ಟಿರ್ತಾರೆ. ವಾಟರ್ ಮಾರ್ಕ್ ಹೋಗ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಆಡ್ಸ್ ಕೂಡ ಬರುತ್ತೆ. ಸೊ ಯಾರೇ ಆಗ್ಲಿ ಫ್ರೀ ಆಗಿ ಮಾಡಲ್ಲ ಇವಾಗ ಅಲ್ವಾ. ಸೊ ಯಾರೇ ಆಗ್ಲಿ ಫ್ರೀ ಆಗಿ ಮಾಡಲ್ಲ. ಸೊ ಅದರಿಂದ ಆ ಥರ್ಡ್ ಪಾರ್ಟಿ ಅವರೊಂದು ಪ್ರಮೋಟ್ ಮಾಡೋದಕ್ಕೆ, ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ, ಅದು ವಾಟರ್ ಮಾರ್ಕ್ ಹೋಗೋದಕ್ಕೆ ಕೆಲವೊಂದು ಆಡ್ಸ್ ಕೂಡ ಬಿಡ್ತಿದ್ದಾರೆ. ಸೊ ಅದರಿಂದ ಎಷ್ಟು ನಮ್ಗೆ ಯೂಸ್ಫುಲ್ ಇರುತ್ತೆ ಅನ್ನೋದು ನೀವೇ ತಿಳ್ಕೊಬೇಕು. ಯಾವ್ದೇ ಆಗ್ಲಿ ಮಿತಿ ಮೀರಬಾರ್ದು ಬ್ರದರ್. ಮಿತಿ ಮೀರಿದ್ರೆ ಅದು ಏನೇ ಆಗ್ಲಿ ಪ್ರಾಬ್ಲಮ್ ಆಗಿರುತ್ತೆ. ಪ್ರಕಾರ ನಿಮ್ಗೆ ಆ ಒಂದು ಗಿಬ್ಲಿ ಹಾರ್ಟ್ ಮುಖಾಂತರ ಫೋಟೋ ಕನ್ವರ್ಟ್ ಮಾಡ್ಕೊಳ್ಳೇಬೇಕು ಅಂತ ಉದ್ದೇಶ ಇದ್ರೆ GPT ಚಾರ್ಟ್ ಮುಖಾಂತರ ನೀವು ಪ್ರಾಂಪ್ಟ್ ಕೊಟ್ಟು GPT ಚಾರ್ಟ್ ಅಲ್ಲಿ ನೀವು ನೀವು ಫೋಟೋ ಕಳಿಸಿ, ಕೆಳಗಡೆ ಪ್ರಾಂಪ್ಟ್ ಕೊಡಿ. ಡೆಫಿನೆಟ್ಲಿ ಅದು ವಿತಿನ್ 4 to 5 minutes ಅಲ್ಲಿ ನಿಮ್ಗೆ ಒಂದು ಔಟ್ಪುಟ್ ಆಚೆ ಕೊಡುತ್ತೆ. ಅದು ನಮ್ಮ ಪ್ರಕಾರ ಅದು ಬೆಸ್ಟ್ ಅನ್ಸುತ್ತೆ. ಬೇರೆ ಬೇರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗೆಲ್ಲ ಹೋಗಕ್ಕೆ ಹೋಗ್ಬೇಡಿ. ಅದರಲ್ಲಿ ಲಾಗಿನ್ ಆಗೋದು, ಸೈನ್ ಅಪ್ ಆಗೋದು, ಸೊ ವಾಟರ್ ಮಾರ್ಕ್ ಬರೋ ತರ ನೀವು ಆಡ್ಸ್ ನೋಡೋದು ಅವೆಲ್ಲ ಚೆನ್ನಾಗಿಲ್ಲ. ಮತ್ತೆ ಆಡ್ಸ್ ಅಲ್ಲಿ ಇನ್ನೊಂದು ಮುಖ್ಯದ್ದು ಹೇಳೋದು ಬಂದ್ಬಿಟ್ಟು, ಆಡ್ಸ್ ಅಲ್ಲಿ ಈಗ IPL ಟೈಮ್ ಅಲ್ವಾ, IPL ಟೈಮ್ ಅಲ್ಲಿ ಬೆಟ್ಟಿಗೆ ಸಂಬಂಧಪಟ್ಟರು ತುಂಬಾನೇ ಅಪ್ಲಿಕೇಶನ್ಸ್ ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ದಯವಿಟ್ಟು ತುಂಬಾ ಅದು ಅಟ್ರಾಕ್ಟಿವ್ ಕೂಡ ಇರುತ್ತೆ. ಸೊ ದಯವಿಟ್ಟು ಅದನ್ನೆಲ್ಲ ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಅದ್ರ ತಂಟಿಗೆ ಹೋಗ್ಬೇಡಿ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಬೆಟ್ಟಿಂಗ್ ಅನ್ನೋದು ತುಂಬಾ ಒಂದು ಕೆಟ್ಟ ದಾರಿ. ಅದು ಆಕ್ಚುಲಿ ನಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ. ಅದರಿಂದ ಇದು ಈಗ ಬರ್ತಿರೋ ಒಂದು ಆನ್ಲೈನ್ ಮುಖಾಂತರ ಏನಾಗುತ್ತೆ ಗೊತ್ತಾ. ಸೊ ಲೈಕ್ ಒಂಚೂರು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಆನ್ಲೈನ್ ಮುಖಾಂತರ ಗೇಮ್ಸ್ ಎಲ್ಲ ತುಂಬಾ ಪ್ಲಾನಿಂಗ್ ಅಲ್ಲಿ ಇರುತ್ತೆ. ನೀವು ಫಸ್ಟ್ ಯಾವ್ದಾದ್ರು ಗೇಮ್ ಮಾಡಿ, ನೀವು ಯಾವ್ದಾದ್ರು ಗೇಮ್ ಲೈಕ್ ಲೈಕ್ ಲೂಡೋ ಆಗಿರ್ಬೋದು, ಕ್ಯಾರಮ್ ಆಗಿರ್ಬೋದು, ಬೇರೆ ದುಡ್ಡು ಸಂಬಂಧಪಟ್ಟ ಕೆಲವೊಂದೆಲ್ಲ ಇರುತ್ತಲ್ವಾ, ರಮ್ಮಿ ಆಗಿರ್ಬೋದು, ಯಾರೇ ಆಗ್ಲಿ ಫಸ್ಟ್ ನೀವು ಲಾಗಿನ್ ಆಗ್ತೀರಾ. ಲಾಗಿನ್ ಆಗಿದ್ದು 2 ರಿಂದ 3 ಗೇಮ್ 100% ನೀವೇ ಗೆಲ್ತೀರಾ. ಎಷ್ಟಾದ್ರೂ ಹಾಕೋ ಅಮೌಂಟ್ ಫಸ್ಟ್ ನೀವೇ ಗೆಲ್ತೀರಾ. ಫಸ್ಟ್ ನಿಮ್ಗೆ ಆಸೆ ತೋರಿಸುತ್ತೆ. ಬಿಕಾಸ್ ಆಲ್ಗರಿದಮ್ ಆ ಥರ ಸೆಟ್ ಮಾಡಿರ್ತಾರೆ. ಒಬ್ಬ ನ್ಯೂ ಕಸ್ಟಮರ್ನ, ನ್ಯೂ ಅಕೌಂಟ್ನ ಆ ಥರ ಅವರು ಅಟ್ರಾಕ್ಟ್ ಮಾಡಿ ಮುಂದೆ ಗೆಲ್ಕೊಂತಾರೆ. ಫಸ್ಟ್ ಕೊಡ್ತಾರೆ ನಿಮ್ಗೆ 10 ರೂಪಾಯಿ ಕೊಟ್ಟರೆ ಅವರೆಲ್ಲ 100 ರೂಪಾಯಿ ಕಿತ್ಕೊಂತಾರೆ. ಆ ಥರ ಒಂದು ಟೆಕ್ನಾಲಜಿಯಲ್ಲಿ ಲೈಕ್ ಇರುತ್ತೆ ಆ ಥರ. ಸೊ ಜಾಸ್ತಿ ಅದ್ರ ಒಳಗಡೆನೆ ಪ್ರತಿಯೊಂದು ನಾವು ಅಲ್ಲಿ ಕ್ಲಿಕ್ ಮಾಡ್ತೀವಿ, ನಮ್ಮ ಕಣ್ಮುಂದೆ ಬರುತ್ತೆ ಅನ್ಕೊಂತೀವಿ. ಬಟ್ ನಾವು ಕ್ಲಿಕ್ ಮಾಡೋ ಥರ ಅದು ಬರಲ್ಲ. ಆಲ್ಗರಿದಮ್ ಬೇರೆ ಕಡೆ ಸೆಟ್ ಆಗಿರುತ್ತೆ. ದುಡ್ಡು ಕಳ್ಕೊಳ್ಳೋ, ಎಸ್ಪೆಷಲಿ ದುಡ್ಡು ಕಳ್ಕೊಳ್ಳೋ ಒಂದು ಆ್ಯಪ್ಸ್ಗೆ ಹ್ಯಾಬಿಟ್ ಮಾಡ್ಕೊಳಕ್ ಹೋಗಬೇಡಿ. ದಯವಿಟ್ಟು ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಮಾಹಿತಿ ಇಷ್ಟು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ. ಅಭಿಪ್ರಾಯ ನಿಮ್ಗೆ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಅದೇ ರೀತಿ ಮತ್ತೊಂದ್ಸಲ ಕೇಳ್ಕೊಂತಿದ್ದೀನಿ, ಈ ತರ ಯೂಸ್ಫುಲ್ ವಿಡಿಯೋಸ್ ಆಗಿರ್ಬೋದು, ಯೂಸ್ಫುಲ್ ಕಂಟೆಂಟ್ ಆಗಿರ್ಬೋದು, ವಾರಕ್ಕೆ ಒಂದು 2-3 ನಿಮ್ ಕಣ್ಮುಂದೆ ಬರುತ್ತೆ. ನೀವು ಕೂತಿರೋ ಜಾಗದಲ್ಲಿ ನಿಮ್ಮ ಅಂಗೈಲಿರೋ ಒಂದು ಮೊಬೈಲ್ಗೆ ಒಂದು ಉಪಯುಕ್ತ ನಾಲೆಡ್ಜ್ ಮುಖಾಂತರ ನಿಮ್ಮ ಮುಂದೆ ಬಂದು ತುಂಬ್ತೀನಿ. ನಿಮಗೆ ಕೆಲವೊಂದು ನಾಲೆಡ್ಜ್ ಪಿಲ್ಸ್ನ ಮೈಂಡ್ಗೆ ಹತ್ತಿಸ್ತೀನಿ. ಸೊ ಆ ಥರ ಒಂದು ನನ್ನ ವಿಡಿಯೋಸ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಇರುತ್ತೆ, ಪಟ್ಟಂತ ಬೆಲ್ ಬಟನ್ ಹೊತ್ಕೊಳ್ಳಿ. ಕಮೆಂಟ್ ಮಾಡಿ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸ್ಕೊಂಡು 4 ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋ.